ಮಾಡಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಚಿನ್ನದಂಗಡಿಯಲ್ಲಿ ಕಿಲಾಡಿ ಜೋಡಿ ಕರಾಮತ್ತು ಮಾಡಿರುವಂತದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರ ಕೈಚಳಕ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿನ್ನ ಖರೀದಿಸಿ ಫೇಕ್ ಪೇಮೆಂಟ್ ಮಾಡಿ ವಂಚನೆ. ಆನ್ಲೈನ್ನಲ್ಲೇ ದೋಖಾ ಮಾಡಿದ ಜೋಡಿ ಅಂದರ್. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ನಂದನ್. ಇನ್ನು ಈ ಕಿಲಾಡಿ ಲೇಡಿಯ ಹೆಸರು ಕಲ್ಪಿತಾ. ಇವರು ಗಂಡ ಹೆಂಡತಿಯೇನಲ್ಲ, ಆದ್ರೂ ಜೊತೆಗೆ ಸುತ್ತಾಡ್ತಾರೆ, ಶಾಪಿಂಗ್ ಮಾಡ್ತಾರೆ, ಅಂಗಡಿ ಮಾಲೀಕರಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗ್ತಾರೆ. ಹೌದು, 15 ದಿನದ ಹಿಂದೆ ಗೊಲ್ಲರಹಟ್ಟಿಯಲ್ಲಿರುವ ಪರಮೇಶ್ವರ ಬ್ಯಾಂಕರ್ಸ್ ಅಂಡ್ ಜ್ಯುವೆಲರ್ಸ್ಗೆ ಬಂದಿದ್ದ ಈ ಜೋಡಿ 1.65 ಲಕ್ಷ ಮೌಲ್ಯದ 36 ಗ್ರಾಂ ತೂಕದ ಚಿನ್ನಾಭರಣ ಖರೀದಿಸಿದ್ರು. ಬಳಿಕ ಆನ್ಲೈನ್ ಮೂಲಕ ಹಣ ಪಾವತಿಸಿರೋ ಮೆಸೇಜ್ ಸಹ ತೋರಿಸಿ ಅಂಗಡಿಯಿಂದ ಕಾಲ್ಕಿತ್ತಿದ್ರು. ಈ ಜೋಡಿ ಹೋದ ಬಳಿಕ ತನ್ನ ಮೊಬೈಲ್ನಲ್ಲಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ ಮಾಲೀಕನಿಗೆ ತಾನು ಮೋಸ ಹೋಗಿದ್ದು ಗೊತ್ತಾಗಿದೆ. ತಕ್ಷಣವೇ ಬ್ಯಾಡರಹಳ್ಳಿ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಖತರ್ನಾಕ್ ಜೋಡಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಗೊಲ್ಲರಹಟ್ಟಿ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಒಂದು ಜ್ಯುವೆಲರಿ ಶಾಪ್ ಇದೆ, ಪರಮೇಶ್ವರ್ ಜ್ಯುವೆಲರ್ಸ್ ಅಂತ. ಆ ಜ್ಯುವೆಲರಿ ಅಂಗಡಿಗೆ ಇಬ್ಬರು ಗಂಡ ಹೆಂಡತಿ ಥರ ಇಬ್ಬರು ಹೋಗ್ತಾರೆ. ಹೋಗಿ ಅಲ್ಲಿ ಸುಮಾರು 36 ಗ್ರಾಮ್ ಅಷ್ಟು ಚಿನ್ನವನ್ನು ಖರೀದಿ ಮಾಡ್ತಾರೆ. ಆ ಪೇಮೆಂಟ್ ಮಾಡೋ ಸಂದರ್ಭದಲ್ಲಿ, ಆನ್ಲೈನ್ ಪೇಮೆಂಟ್ ಮಾಡೋ ಸಂದರ್ಭದಲ್ಲಿ ಅವ್ರ ಹತ್ರ ಒಂದು ಆ್ಯಪ್ ಇದೆ, ಅದರಲ್ಲಿ ಪೇಮೆಂಟ್ ಮಾಡಿರೋ ಥರ ತೋರಿಸುತ್ತದು. ಸೊ ಆ ಆ್ಯಪನ್ನು ಅವ್ರಿಗೆ ತೋರಿಸ್ತಾರೆ. ಒಂದ್ ಕಡೆ ಫೇಕ್ ಟ್ರಾನ್ಸಾಕ್ಷನ್ ನಿಂದ ಮಾಲೀಕರನ್ನ ಯಾಮಾರಿಸೋ ಜೋಡಿಯಾದ್ರೆ, ಇಲ್ನೋಡಿ ಚಿನ್ನದಂಗಡಿಗೆ ಬಂದು ಅದನ್ನ ತೋರಿಸಿ, ಈ ಐಟಂ ತೋರಿಸಿ ಅಂತ ಸಿಬ್ಬಂದಿಯ ಕಣ್ಣಿಗೆ ಮಣ್ಣು ಎರಚಿ ಉಂಗುರವನ್ನ ಸೈಲೆಂಟ್ ಆಗಿ ಜೇಬಿಗೆ ಇಳಿಸಿದ್ದನ್ನ. ಹೀಗೆ ಕೈಚಳಕ ತೋರಿಸಿದ್ದ ಖದೀಮರು ಇವರೇ ನೋಡಿ. ಅಸ್ಗರ್ ಹಾಗೂ ಮುವಾರಕ್. ಮಾರ್ಚ್ 4ರಂದು ಹೊಸಕೆರೆ ಹಳ್ಳಿಯಲ್ಲಿರುವ ಕೃಷ್ಣ ಬ್ಯಾಂಕರ್ಸ್ ಅಂಡ್ ಜ್ಯುವೆಲರಿ ಶಾಪ್ಗೆ ಗ್ರಾಹಕರ ಸೋಗಿನಲ್ಲಿ ಬಂದಿದ್ದ ಈ ಖದೀಮರು ಮಾಲೀಕನ ಗಮನ ಬೇರೆಡೆ ಸೆಳೆದು 3.60 ಲಕ್ಷ ಮೌಲ್ಯದ 60 ಗ್ರಾಂ ಉಂಗುರ ಕಳ್ಳತನ ಮಾಡಿದ್ರು. ಇದೀಗ ಗಿರಿನಗರ ಪೊಲೀಸರು ಇಬ್ಬರನ್ನ ಬಂಧಿಸಿ 2.70 ಲಕ್ಷ ಮೌಲ್ಯದ 45 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರು ಫ್ರೆಂಡ್ಸ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಅವರು ಈ ಕೃತ್ಯವನ್ನು ಎಸಗಿರೋದು ನಮಗೆ ಈಗ ಅವ್ರನ್ನ ಕರ್ಕೊಂಡು ಬಂದಮೇಲೆ ನಮ್ಗೆ ಗೊತ್ತಾಗಿದೆ. ಸೊ ಈ 36 ಗ್ರಾಮನ್ನು ಒಂದು ಖಾಸಗಿ ಈ ಕಂಪ್ನಿಯಲ್ಲಿ ಇದನ್ನು ಇಟ್ಟಿದ್ದಾರೆ. ಇದಲ್ಲದೆ ಇನ್ನೂ 4-5 ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ. ಬಟ್ ಯಾವುದು ಕೂಡ ಕಂಪ್ಲೇಂಟ್ ಆಗಿದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ. ಈಗ ಚೆಕ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇಷ್ಟು ಮಾತ್ರವಲ್ಲ, ಸಿಲಿಕಾನ್ ಸಿಟಿಯಲ್ಲಿ ಇಂತಹ ಗ್ಯಾಂಗ್ಗಳು ಹುಟ್ಟಿಕೊಂಡಿದ್ದು ಜ್ಯುವೆಲರಿ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ.